ಗೇಮಿಂಗ್ ಕನ್ನಡ. ನಾನು ಹೊಸ ಯೂಟ್ಯೂಬರ್ ಆಗಬೇಕಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು FF ಅಲ್ಲಿ ಯೂಟ್ಯೂಬರ್ ಆಗಬೇಕು ಅಂತ ನಂಗೆ ತುಂಬ ಇಷ್ಟ ಇದೆ. ನನ್ನ ಹತ್ರನೂ ಈ ಸ್ಕಿನ್ ಇಲ್ಲ, ನಾನು ಬಿಡಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ನನಗೂ ಸಿಗಲಿಲ್ಲ. ನನ್ನ ಫ್ರೆಂಡ್ ಹತ್ರ ಸ್ಕಿನ್ ಇದೆ. ಇವನು ನಮ್ಮ ಫ್ರೆಂಡ್ ಅಫ್ರಾಜ್ ಅಂತ. ಇವನು ತುಂಬ ಒಳ್ಳೆ ಗೇಮಿಂಗ್ ಪ್ಲೇಯರ್. ಹೆಡ್ಶಾಟಲ್ಲಿ ಸಖತ್ತಾಗಿ ಹೊಡಿತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲೋ ಗೇಮಿಂಗ್ ಕನ್ನಡ ಅಂತ ಹೇಳ್ತಾ ನಾನು ನನ್ನ ಮ್ಯಾಚ್ನ ಇವಾಗ ನಾನು ಹೋಗ್ತಿರೋದು ಮತ್ತೆ ಬೇರೆ ಲೈನ್ ಕಳಿಸ್ಬಿಟ್ಟಿದ್ದಾರೆ. ನಾನು ಈ ರೈಟಲ್ಲಿದ್ದೆ, ಆದರೆ ನನಗೆ ಗೋಲ್ 4 ಕಳಿಸ್ಬಿಟ್ಟಿದ್ದಾರೆ. ಏನು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲ ಇಳಿಸ್ತಾರೆ ಗೊತ್ತು, ಎರಡು ಕರಿತಾ ಇದ್ದಾನೆ. ಬನ್ನಿ ನೋಡೋಣ. ನನ್ನ ಜೊತೆ ಈಗ ನಾನು ಬಿಯರ್ ಮ್ಯಾಚಿಗೆ ಹೋಗ್ತಿದ್ದೇನೆ. ಸರಿ ಅಂತ ನಾನು ಬ್ಯಾಕ್ ಹೋಗ್ಬಿಟ್ಟು ಯಾವುದೇ ಟೀಮ್ ಜೊತೆ ಆಡೋಣ ಅಂತ ಈ ಥರ ಆಡಿದೆ. ಆದರೆ ಯಾವ ಟೀಮ್ ನನ್ನ ವಿಚಾರ ಮಾಡಿಲ್ಲ. ನೀವು ನನ್ನ ಸಪೋರ್ಟ್ ಮಾಡಿ. ಆಯಿತು, ಅವ್ರು ಯಾರು ಹೊಡಿತಿದ್ದಿಲ್ಲ ಅಂತ ಸೋಲೋ ಆಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೋಲೋ ಬಂದೆ. Free Fire India? It was a nightmare to be stuck on the island. But also a good dream too, kinda. You know, with her. ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಲೈಕ್ ಮಾಡಿ. ಮತ್ತು ನನಗೆ ಎಲ್ಲಿಗೆ ಏನಾಗಬೇಕಂದ್ರೆ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಹಾಗೆ ಕಮೆಂಟಲ್ಲಿ FF ಅಂತ ಹಾಕಿರಬೇಕು. ಆಮೇಲೆ 12:30 ಮತ್ತೆ ಏನಾರು ಕೇಳಿದ್ರು ಅಂತ ನಾನು ಆನ್ಸರ್ ಮಾಡಿದೆ. ನಾನೀಗ ಇಳಿತಿರೋದು ಅಬ್ಸರ್ವೇಟ್ರಿಯಲ್ಲಿ. ಅಬ್ಸರ್ವೇಟ್ರಿಯಲ್ಲಿ ಇಳಿದು ಒಂದು ಕಡೆಯಿಂದ ಎಲ್ಲರೂ ನೋಡ್ಕೊಂಬರೋಣ ಅಂತ ಅಬ್ಸರ್ವೇಟ್ರಿಯಲ್ಲಿ ಇಳ್ಕೊತೀನಿ. ಬಿಡಿಸೋದು ಹೆಂಗೆ, ನಾನೀಗ ಹಾಕೊಂಡಿರೋ ಶರ್ಟೆಲ್ಲ ಬಂಡಲ್ಲನ್ನು ಬಿಡಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನಗೆ AW ಮತ್ತು ಯಾವ್ದಾದ್ರು ಗನ್ ಸಿಕ್ಕಿದ್ರೆ ಹೇಳ್ಕೊಡ್ತೀನಿ. ಅಬ್ಸರ್ವೇಟ್ರಿಯಲ್ಲಿ ಇಲ್ಲ ಅಂತ ಹೇಳಿ ಅಲ್ವಾ, ಆರಾಮ್ಸೆ ಆಡ್ಬೋದು ಅಂತ ಅಂದ್ಕೊಂಡೆ. ನೋಡಿ, ಈ ಥರ ಆಯಿತು. ಅವನು ಹಿಂದೆಗಡೆಯಿಂದ ಬಂದುಬಿಟ್ಟು ಸಾಯಿಸ್ಬಿಟ್ಟು ಆಯಿತು ಅಂತ ನೋಡೋಣ ಅಂತ ನಾನು ಹ್ಯಾಂಗರಲ್ಲಿ ಇಳಿದೆ.
ಹೇಳ್ಕೊಂಡೆ. ಹಂಗೆ ಹೇಳ್ಕೊಂಡು ಮತ್ತೆ ಒಳ್ಳೆ ಗಣೆ ಸಿಕ್ತು. ನಾನು ಇದನ್ನಲ್ಲಿ ಚೆನ್ನಾಗಿ ನನಗೆ ಗೊತ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಹೊಡೆಯೋಕ್ಕಾಗಲಿಲ್ಲ. ನಾನು ಇದನ್ನ AWM ಅಲ್ಲಿ ಇರ್ತೀನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ನಾನು ನೆಕ್ಸ್ಟ್ ಮ್ಯಾಚು ಸೋಲೋ ವರ್ಸಸ್ ಸ್ಕ್ವಾಡ್ ಹೋಗ್ತೀನಿ. ನನಗೆ MP40 ಆಡೋಕ್ಕೆ ಇಷ್ಟ, ಆದರೆ ನಾನು ಆಡಲ್ಲ. ಮತ್ತು ಯಾರು ಎಕ್ಸಮೇಟಲ್ಲಿ ಆಡ್ತೀರಾ ಅವರು ನನಗೆ ಒಂದು ಲೈಕ್ ಕೊಡಿ. ಎಕ್ಸಮೇಟ್ ಅಂದರೆ ನನ್ನ ಫೇವ್ರೇಟ್ ಗನ್. ಎಕ್ಸಮೇಟಲ್ಲಿ ಹೆಡ್ ಹೊಡೆಯೋಕ್ಕೆ ಕಲಿತ್ರೆ ನೀವು ಆರಾಮ್ಸೆ ಆಡ್ಬೋದು. ನಾನು ತುಂಬ ಟ್ರೈ ಮಾಡಿದೆ ಎಕ್ಸಮೇಟ್ ಯಾವಾಗ ಅನ್ಸ್ಕೊಂಡಿಸ್ಬೇಕಂತ, ಆದರೆ ಆಗಲಿಲ್ಲ. ಹೆಡ್ ಹೊಡೆಯೋಕ್ಕೆ ಕಲಿಯಿರಿ, ಸಖತ್ತಾಗಿರುತ್ತೆ. ಮತ್ತು ಇದೇ ಥರ ಬುಲೆಟೇ ಸಿಗಲ್ಲ. ಡಬಲ್ ಶೋಲ್ಡರ್ ಅಷ್ಟೊಂದು ತೊಗೊಂಡಿದ್ದೀನಿ, ಬುಲೆಟೇ ಸಿಗ್ತಿಲ್ಲ. ಇದು ಹೊಸ ಬಿಟ್ಟಿದ್ದಾರೆ, ನನಗೆ ಇದರಲ್ಲಿ ಆಡೋಕ್ಕೆ ಬರಲ್ಲ. ಯಾವ ಥರ ಅಂತಲೂ ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದ್ಸಲ ಟ್ರೈ ಮಾಡಿಲ್ಲ. ಫ್ರೆಂಡ್ಸ್, ನೀವು ಹೇಳಿದ್ರೆ ನಾನು ಒಂದ್ಸಲ ಟ್ರೈ ಮಾಡ್ತೀನಿ. ಅದರಲ್ಲಿ ಕಷ್ಟ ಮಾಡ್ತೀನಿ ಯಾರ ಜೊತೆ ಅಂತ ನಾನು ಅಂದ್ಕೊಂಡು ಬಾಯಿನ. ನನ್ನ ಹೆಸರು ಬಂದ್ಬಿಟ್ಟು ಜಯಂತ್ ಅಂತ. ಅವನು ಒಬ್ಬ ಪ್ರೋ ಪ್ಲೇಯರ್. ನಾನು ಅಷ್ಟೇ ಚೆನ್ನಾಗಿ ಆಡ್ತಾನೆ. ಅವನ ಜೊತೆ ಕಷ್ಟ ಮಾಡ್ತೇನೆ. ಇದಾಗನೆಲ್ಲ ಆಡ್ತೀನಿ. ಇಲ್ಲಿಗೆ ಬಂದುಬಿಟ್ರೆ ಆಪ್ಷನ್ ಸಿಕ್ತು. ಇಲ್ಲೇ ಎಲ್ಲ ಲಿಟ್ ಮಾಡ್ಕೊಂಡು ಇದನ್ನ ಹೇಳ್ಬೇಕು. ಅಲ್ಲಿಟ್ಟಾರೆ ಏನು ಮಾಡೋಣ ಅಂತ ಶಾರ್ಟ್ ಅಂತ ಅಂದರೆ ಶಾರ್ಟ್ ಅಂತ ಅಲ್ಲೇ ಟೋಕನೇ ಇರಲಿಲ್ಲ. AWM ಆಡಬೇಕು. AWM ಆಡೋಣ ಅಂದರೆ AWM ಗನ್ನೇ ಸಿಕ್ಕಿಲ್ಲ. ನಾನು ಮೇಲೆ ಹೋಗ್ಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ. ಲೆವೆಲ್ 3 ಬ್ಯಾಗ್ ತೊಗೊಂಡಿಲ್ಲ. ಆಮೇಲೆ ಬ್ಯಾಗ್ ಮಾತ್ರ ಗೊತ್ತಾಯ್ತು, ಲೆವೆಲ್ 3 ಬ್ಯಾಗನ್ನು ತೊಗೊಂಡಿಲ್ಲ ಅಂತ. ಅದೇ ಸೌಂಡ್ ಅಂತ ಲಾಂಚ್ ಪ್ಯಾಡ್ ಹತ್ರ ಹೋಗ್ತಾ ಇದ್ದೆ. ನಾನು ಇದೇ ಥರ ಲಾಂಚ್ ಪ್ಯಾಡಲ್ಲಿ ಬಂದೆ. ಇಲ್ಲಿ ಎನಿಮೀಸ್ ಇರ್ತಾರೆ. ಏನು ಅಂತ ಬಂದರೆ ಇಲ್ಲಿ ಬ್ರಿಡ್ಜ್ ಮೇಲೆ ಒಬ್ಬನು ಎನಿಮಿ ಕಾಣಬಾರ್ದ. ಇಲ್ಲಿ ಅವನು ಕೂತ್ಕೊಂಡಿದ್ದ. ಅವನು ಗುರು ಅಂತಂದರೆ ಅವನು ಓಡೋದಕ್ಕೆ ನೋಡ್ತಾನೆ. ಹೊಡ್ಬೇಕಲ್ಲ, ಸಿಕ್ಕಿದ್ದೆಲ್ಲ ಟ್ರಿಕ್ ಇಲ್ಲ ಅಂತ ಹೊಡೆದೆ. ಮತ್ತು ನಾನು ಕಟ್ಟನ್ನು ಸ್ಕಂದಿಸ್ಬೇಕಂದ್ರೆ ಅವನು ಇಲ್ಲೇ ಗೋಲ್ಡಲ್ಲಿ ಇನ್ನೊಂದು ಗಿಡ ಬಂದ್ಬಿಟ್ಟಿದ್ದಾರೆ. ಅವನು ನೋಡಿದ್ರೆ ಏನು ತೊಡ್ಕೊಂಡ್ಬಿಟ್ಟಿದ್ದಾನೆ. ಬೇಡ ಅಂತ ಹೊಡ್ಕೊಳೋದು. ಟ್ಯಾಗ್ ಹೇಳ್ದಂಗೆ ನನಗೆ ಇಲ್ಲಿ
ಜಾಯ್ನ್ ಆಗ್ಬೇಕಂದ್ರೆ ನನ್ನ ಗಿಲ್ಡ್ ಹೆಸರು ಬ್ಯಾಡ್ ಬಾಯ್ ಗಿಲ್ಡ್. ನಾನು ಆ ಗಿಲ್ಡ್ ಕ್ರಿಯೇಟ್ ಮಾಡಿದ್ದು ನಾನೆಲ್ಲ ನನ್ನ ಫ್ರೆಂಡ್ ಚಾರ್ಬೇಕಂತ. ಅವನ ಜೊತೆನೂ ಕಷ್ಟ ಮಾಡಬೇಕು. ಅವನ ಜೊತೆ ಎಲ್ಲ ಕಷ್ಟ ಮಾಡಿಲ್ಲ, ನಾನು ಕಷ್ಟ ಮಾಡ್ತೀನಿ ಅವನ ಜೊತೆ. ಮತ್ತು ಟಾಪ್ 10 ಬರ್ತೀನಿ ಈ ಮ್ಯಾಚಲ್ಲಿ. ನಾನು ಹೇಳಿದ್ದೀನಿ ಬಿಡೋದೇ ಇಲ್ಲ. ಇಲ್ಲ ಅವನ ಎನಿಮಿ ಇದ್ದ ಅಂತಿಲ್ಲ ನೋಡಿಯೋಣ ಅಂತ ಎಲ್ಲಿ ನಿಂತ್ಕೊಂಡು ನನಗೆ ಹೊಡೆದ್ಬಿಟ್ಟ. ಯಾವ ಗನಲ್ಲಿ ಹೊಡೆದ ಅಂತ ಗೊತ್ತಾಗಲಿಲ್ಲ. ನೋಡಿದ್ರೆ ಎಲ್ಲ ಮ್ಯಾಕ್ಸ್ ಮಾಡ್ಕೊಂಡಿಯಾನೆ. ಗಂತ ಪ್ಲಾಟಿನಮ್ಗೆ ಹೋದೆ. ನೀವು ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಲೈವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಬಾಯ್ ಫ್ರೆಂಡ್.